ಇವತ್ತು ಅಮಿತ್ ಶಾ ಅವರಂತಹ ಒಬ್ಬ ಸಮರ್ಥ ಗೃಹ ಸಚಿವ ಇರೋ ಕಾರಣಕ್ಕೋಸ್ಕರವಾಗಿ ನೇಪಾಳ, ಶ್ರೀಲಂಕಾ, ಬಾಂಗ್ಲಾದೇಶ, ಪಾಕಿಸ್ತಾನದಲ್ಲಿ ಯಾವ ಪರಿಸ್ಥಿತಿ ಸೃಷ್ಟಿಯಾಗಿದೆ ಆ ಪರಿಸ್ಥಿತಿ ಭಾರತದಲ್ಲಿ ಸೃಷ್ಟಿಯಾಗಿಲ್ಲ. ಯಾಕೆ ಅಂತಂದರೆ ಅದಕ್ಕೆ ಅಮಿತ್ ಶಾ ಅವರಂತಹ ಒಬ್ಬ ದಾಡಸಿತನವನ್ನು ಇಟ್ಕೊಂಡಿರುವಂತಹ ಗೃಹ ಸಚಿವ ಇದ್ದಾರೆ. ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ನರೇಂದ್ರ ಮೋದಿಯವರಿದ್ದಾರೆ. ಒಂದು ವೇಳೆ ಅವರಿಬ್ಬರು ಇಲ್ಲ ಅಂದಿದ್ದರೆ ಕಾಂಗ್ರೆಸ್ನವರು ಅದೇ ಕೆಲಸವನ್ನು ಮಾಡಿರೋರು. ಈ ಕರಾವಳಿ ಭಾಗದ ಮಾದರಿಯಲ್ಲೇ ಮಂಡ್ಯದಲ್ಲೇ ಮಾಡೋದಕ್ಕೆ ಯತ್ನಿಸ್ತಾ ಇದ್ದಾರೆ. ಬಿಜೆಪಿ ನೆಲೆ ವಿಸ್ತರಿಸ್ಕೊಳ್ಳೋದಕ್ಕೆ ಈ ರೀತಿ ಮುಂದಾಗ್ತದೆ ಅಂತ ಸಚಿವ ಚಲುವರಾಯಸ್ವಾಮಿ. ಈ ಚಲುವರಾಯಸ್ವಾಮಿ ಅವರು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ನಂತರ ಕೆರಗೋಡಿನಲ್ಲಿ ತ್ರಿವರ್ಣ ಧ್ವಜವನ್ನು ಕೆಳಗಿಳಿಸೋ ಕೆಲಸ ಆಯಿತು. ಇದೇ ಚಲುವರಾಯಸ್ವಾಮಿ ಅವರು ಪ್ರತಿನಿಧಿಸುವಂಥ ನಾಗಮಂಗಲದಲ್ಲಿ ಗಣೇಶೋತ್ಸವದ ಮೇಲೆ ಕಲ್ಲು ತೂರಾಟ ನಡೀತು. ಡಿಜೆನ ನಿಲ್ಲಿಸಿದ್ರು. ಗಣೇಶನ್ನೇ ಪೊಲೀಸ್ ಜೀಪಲ್ಲಿ ತೆಗೆದುಕೊಂಡು ಹೋಗೋಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ನಮ್ಮ ಹಿಂದೂ ಮಾರ್ವಾಡಿಯ ಅಂಗಡಿಗೆ ಬೆಂಕಿಯನ್ನು ಹಾಕಿದರು. ಈಗ ಮದ್ದೂರಿನಲ್ಲಿ ಮಸೀದಿ ಮೇಲಿಂದ ಕಲ್ಲು ಬಿಸಾಡಿದ್ದಾರೆ. ಈ ಚಲುವರಾಯಸ್ವಾಮಿ ಅವರು ಉಸ್ತುವಾರಿ ಸಚಿವರಾಗೋಕ್ಕಿಂತ ಮೊದಲು ಅಲ್ಲಿ JDSನ ಎಲ್ಲ ಶಾಸಕರಿದ್ದರು. ಯಾವುದಾದ್ರು ಒಂದು ಘಟನೆ ಸಂಭವಿಸಿತ್ತ? ಈ ಚಲುವರಾಯಸ್ವಾಮಿ ಬಂದೇ ಇವತ್ತು ಈ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡ್ತಿರೋದು. ಅದು JDSನ ಭದ್ರನೆಲೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಅದನ್ನು ಅಲ್ಲಿ ಮುಸಲ್ಮಾನರನ್ನು ಎತ್ತಿ ಕಟ್ಟಿ ಅವರು ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ಮಾಡ್ತಾ ಇರುವಂಥ ಕುತಂತ್ರ ಇದು ಚಲುವರಾಯಸ್ವಾಮಿ ಅವರೇ ಮಾಡಿಸ್ತಾ ಇರೋಂಥದ್ದು. ಈಗ ಗೃಹ ಸಚಿವ ಪರಮೇಶ್ವರ್ ಅವರು ABVP ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದು ಕೂಡ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗಿದೆ. ಎಷ್ಟೋ ಜನ ಕಾಂಗ್ರೆಸ್ ನಾಯಕರು ಯಾರಿದ್ದಾರೆ ಅವರು ಚಿಕ್ಕದ್ರಲ್ಲಿ ಇರಬೇಕಾದ್ರೆ ಇಲ್ಲಿರುವಂಥ ಶ್ರೀನಿವಾಸ್ ಪ್ರಸಾದ್ ಸಾಹೇಬರಿದ್ದರು. ಅವರೆಲ್ಲರೂ ಕೂಡ RSSನ ಶಾಖೆಗೆ ಹೋದಂಥವರೇ ಇದ್ದಾರೆ. ಅಲ್ಲಿಂದಲೇ ಅವ್ರದ್ದು ನೇಚರ್ ಆ್ಯಂಡ್ ನರ್ಚರಿಂಗ್ ಪ್ರಾರಂಭವಾಗಿದೆ. RSS ದೇಶ ಕಟ್ಟುವಂತಹ ವ್ಯಕ್ತಿತ್ವ ನಿರ್ಮಾಣದ ಕಾರ್ಯದಲ್ಲಿ ತೊಡಗಿದೆ ಅಂತೇಳಿ ಬಹಳ ಜನ ಕಾಂಗ್ರೆಸ್ಸಿಗರಿಗೂ ಕೂಡ ಗೊತ್ತು. ಅವರು ಪಕ್ಷ ಆ ವಿರೋಧದ ಕಾರಣಕ್ಕೋಸ್ಕರವಾಗಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲ್ಲ. ಮಾಧ್ಯಮಗಳ ಎದುರುಗಡೆ ಬೈತಾ ಇರ್ತಾರೆ ಅಷ್ಟೇ. ಪರಮೇಶ್ವರ್ ಸಾಹೇಬರು ABVP ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಅಂತಂದರೆ ABVP ಒಳ್ಳೆ ಕೆಲಸವನ್ನು ಮಾಡ್ತಾಯಿದೆ. ಅದಕ್ಕೋಸ್ಕರ ಅವರು ಕೂಡ ಗೌರವವನ್ನು ಕೊಟ್ಟು ಹೋಗಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಪರಮೇಶ್ವರ್ ಅವರು ಕೂಡ ಈ ದೇಶವನ್ನು ಪ್ರೀತಿಸುವಂತಹ ಮನಸ್ಸಾಗಿದೆ. ಒಂದೊಂದ್ಸರಿ ರಾಜಕಾರಣಕ್ಕೋಸ್ಕರ ಹೇಳಿಕೆಗಳನ್ನು ಬೇರೆ ಬೇರೆ ರೀತಿ ಕೊಡ್ತಾ ಇರ್ತಾರೆ. ಅದ್ರ ಒಳಗಡೆ ಅವರಿಗೂ ಗೊತ್ತಿದೆ RSS ದೇಶ ನಿರ್ಮಾಣ ಕಾರ್ಯದಲ್ಲಿ ತೊಡಗಿದೆ ಅನ್ನೋದು. ಆ ಕಾರಣಕ್ಕೋಸ್ಕರ ಹೋಗಿರ್ತಾರೆ. ಬೇರೆ ಬಗ್ಗೆ ಏನೇ ಕೇಳ್ರಿ. DKC ಬೆನ್ನಲ್ಲೇ ಈ ಥರ ಆಗ್ತದೆ ಅಂತಲ್ಲ ಡೆವಲಪ್ಮೆಂಟ್. ಈಗ ನಮ್ಮ ಪತ್ರಕರ್ತರೊಬ್ಬರಿಗೆ ಕಡೆಗಣಿಸಿ ಮಾತಾಡೋದು ಅಂತೇಳಿ ಸಂಘ ಜಿಲ್ಲಾಧ್ಯಕ್ಷರು ಕೂಡ ಕೊಟ್ಟಿದ್ದಾರೆ. ಪತ್ರಕರ್ತರಾಗಿದ್ರಿ, ಹೇಳಿಕೆ ಸರಿನಾ? ಚರ್ಚೆ ಆಗ್ತದೆ. ಏನು ಚರ್ಚೆ ಆಗ್ತಿದೆ? ನೀವೇ 3 ಜನ ಚರ್ಚೆ ಮಾಡ್ತಿದ್ದೀರಲ್ಲ. ನಾನು ನಿಮಗೆ ಕೇಳ್ತೀನಿ, ಇವತ್ತವರೆಗೂ ಆ ಕಾಕರ ಪತ್ರಿಕೆ ಅಂದರೆ ಮುಸಲ್ಮಾನರ ಕಾಕರ ಪತ್ರಿಕೆ ವಾರ್ತಾ ಭಾರತಿಯಲ್ಲಿ ನಾನು ಇಷ್ಟೂವರೆಗೂ ಹೇಳಿಕೆ ಕೊಟ್ಟಿದ್ದೀನಲ್ಲ 12 ವರ್ಷದಲ್ಲಿ ಒಂದು ದಿನನಾದರೂ ನನ್ನ ಕೆಲಸದ ಬಗ್ಗೆ ಒಂದು ಪಾಸಿಟಿವ್ ಬರೆದಿದ್ದೀರೇನ್ರಿ? ನೀವು ಪತ್ರಕರ್ತರಾದರೆ ನೀವು ಸತ್ಯಾಸತ್ಯತೆ ಬರೀಬೇಕಲ್ವಾ? ನಾನು ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದ್ದೀನಲ್ಲ. ಈ ವಾರ್ತಾ ಭಾರತಿ ಪತ್ರಿಕೆ ಇದೆಲ್ಲ ಕಾಕರ ಪತ್ರಿಕೆಯಲ್ಲಿ ಒಂದು ದಿನನಾದರೂ ಒಳ್ಳೆ ಬರೆದಿದ್ದಾರೆ. ಆ ಸತೀಶ್ ಬಾಯಲ್ಲಿ ಒಂದು ದಿನನಾದರೂ ಕೂಡ ಅಭಿವೃದ್ಧಿ ವಿಚಾರಕ್ಕೆ ಒಂದು ನ್ಯಾಯಸಮ್ಮತವಾದಂಥ ಪ್ರಶ್ನೆಯನ್ನು ಸತೀಶ್ ಕೇಳಿದ್ದಾರೆ. ಅದನ್ನು ಹೇಳಿ. ಯಾರು ತೆಗೆದು ಬಿಸಾಕಿದ್ದಾರೆ, ಇನ್ನೊಂದು ಬಿಸಾಕಿದ್ದಾರೆ. ನಾನು ನಿಮಗೆ ಕೇಳ್ತೀನಿ, 1999ರಲ್ಲಿ ಇದೇ ಚಾಮುಂಡೇಶ್ವರಿನಲ್ಲಿ ಸಿದ್ದರಾಮಯ್ಯನವ್ರನ್ನ ಸೋಲಿಸಿ ತೆಗೆದು ಬಿಸಾಕಿದ್ರು ಅಂತ ಹೇಳ್ತೀರಾ ನೀವು? 2018ರಲ್ಲಿ 36,000 ಓಟಲ್ಲಿ ಸೋಲ್ಸಿ ಕಳಿಸಿದ್ರು, ತೆಗೆದು ಬಿಸಾಕಿದ್ರಿ ಅಂತ ಹೇಳ್ತೀರಾ ನೀವು? ಅದೇ ರೀತಿಯಲ್ಲಿ ಹಾವೇರಿನಲ್ಲಿ ಬಸವರಾಜ್ ಪಾಟೀಲ್ ಅನ್ವರಿಯವರ ಎದುರುಗಡೆ ಸಿದ್ದರಾಮಯ್ಯನವ್ರನ್ನ ಸೋಲಿಸಿದ್ರು, ತೆಗೆದು ಬಿಸಾಕಿದ್ರು, ತಿಪ್ಪೆಗೆ ಹಾಕಿದ್ರು ಅಂತ ನೀವು ಕೇಳ್ತೀರಾ ಅವರನ್ನು? DK ಶಿವಕುಮಾರ್ ಅವರು ಮೊನ್ನೆ ಅಷ್ಟೇ ಅಸೆಂಬ್ಲಿನಲ್ಲಿ ನಮಸ್ತೆ ಸದಾವತ್ಸಲೆ ಅಂತ ಭಾಷಣವನ್ನು ಮಾಡಿದರು. ಅದರೊಳಗಡೆ ನಮ್ಮ RSSನ ಧ್ಯೇಯ ಗೀತೆಯನ್ನು ಹೇಳಿದರು. 2 ದಿನಕ್ಕೆ ಅವರು ಕ್ಷಮೆಯಾಚನೆಯನ್ನು ಮಾಡಿದರು. ಕ್ಷಮೆಯಾಚನೆಯನ್ನು ಮಾಡಲಿಲ್ಲ ಅಂದರೆ ಸೋನಿಯಾ ಗಾಂಧಿ ತೆಗೆದು ಅವ್ರನ್ನೂ ತಿಪ್ಪೆ ಬಿಸಾಕಿರೋರು. ಈ ಪ್ರಶ್ನೆ ನೀವು ಅವ್ರು ಕೇಳ್ತೀರಾ? ಅಲ್ಲ, ನೀವು ನಾನು ಯಾವುದಾದ್ರು ಪತ್ರಕರ್ತರಿಗೆ ಒಬ್ಬರಿಗಾದ್ರೂ ಕೂಡ ಈ ರೀತಿ ಮಾತಾಡಿದ್ದು ನೀವು ನೋಡಿದ್ದೀರಾ? ಆಮೇಲೆ ಮೋರವರು ನಿಮ್ಮ ಪತ್ರಕರ್ತ ಸಂಘದ ಅಧ್ಯಕ್ಷ ಇದ್ದಾನಲ್ಲ, ಅವನು ಪತ್ರಕರ್ತನೇ ಅಲ್ಲ. ಅವನ ಫೇಸ್ಬುಕ್ನಲ್ಲಿ, ಅವನ ಪತ್ನಿಯ ಫೇಸ್ಬುಕ್ನಲ್ಲಿ ಅವನ ಬಗ್ಗೆ ಏನು ಬರೆದಿದ್ದಾರೆ ಅಂತ ಹೋಗಿ ನೋಡಿ. ಅವನು ಏನು ಅಂತ ಅವನ ಹಿನ್ನೆಲೆ ತೆಗೆದು ನೋಡಿ. ನೀವು ಅವನ ಬಗ್ಗೆ ನಾವು ಕೇಳಕ್ಕೆ ಹೋಗಬೇಡಿ. ನೀವು ಇಲ್ಲೇನೋ ರಾಜಕಾರಣ ಮಾಡ್ಕೊಂಡು ಅವನ ಅಧ್ಯಕ್ಷ ಮಾಡ್ಕೊಂಡಿದ್ದೀರಿ. ಅವನ ಹಿನ್ನೆಲೆ ಏನು ಅಂತ ತೊಳಿ. ಅವನು SDPIದು ಕ್ಯಾಂಡಿಡೇಟ್ ಆಗಿದ್ದ. ಆ ಕ್ಯಾಂಡಿಡೇಟ್ ಆಗಿರಬೇಕಾದ್ರೆ ಅವನ್ನ ಗಾಂಧಿನಗರದಲ್ಲಿ SCಗಳೇ ಇರುವಂಥ ಗಾಂಧಿನಗರದಲ್ಲಿ ಅವನಿಗೆ ಠೇವಣಿ ಹೋಗಿದ್ದ. ಅವನು ಬಂದು ಅವನ ಮಾತನ್ನು ನನಗೆ ಕೇಳಕ್ಕೆ ಬರಬೇಡಿ. ನೀವು ಪತ್ರಕರ್ತರಿ, ನೀವು ಇಷ್ಟು ಜನ ಬರ್ತೀರಿ, ನಿಮ್ಮ ಹತ್ರ ನಾನು ಗೌರವಯುತವಾಗಿ ಮಾತಾಡ್ತೀನೇ ಇಲ್ವಾ? ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನೇ ಇಲ್ವಾ? ತೆಗೆದು ಬಿಸಾಕಿದ್ರಿ. ನೀವು ಒಂದು ಪತ್ರಿಕೆಯಲ್ಲಿ ಇದ್ದರೆ ಇನ್ನೊಂದು ಪತ್ರಿಕೆ ಹೋಗಿರ್ತೀರಿ. ಯಾವುದೋ ಕಾರಣಕ್ಕೆ ಸಂಬಳಕ್ಕೂ ಹೋಗಿರ್ಬೋದು, ಇಲ್ಲಿ ಕಿರಿಕಿರಿ ಆಗಿ ಹೋಗಿರ್ಬೋದು, ನಿಮ್ಮನ್ನು ತೆಗೆದು ಇನ್ನೊಂದು ಬಿಸಾಕಿದ್ರು ಅಂತ ಹೇಳೋಕ್ಕಾಗುತ್ತೆ ನಾನು?
ಈ ಥರದ ಭಾಷೆಗಳು ಒಳ್ಳೆಯದಲ್ಲ. ಆ ಸತೀಶು ಪದೇ ಪದೇ ಇದೇ ರೀತಿ ಮಾತಾಡೋದು. ಆ ಪ್ರೆಸ್ ಕ್ಲಬ್ಬಲ್ಲಿ ಯಾರೇ ಬರಲಿ ನನ್ನ ಬಗ್ಗೆ ಒಂದು ನೆಗೆಟಿವ್ ಕೇಳ್ತಾರೆ. ಅದಕ್ಕೋಸ್ಕರ ಮರ್ಯಾದೆ ಕೊಡದೇ ಇದ್ದರೆ ನಾನು ಕೊಡೋದೇ ಇಲ್ಲ ತಿಳ್ಕೊಬೇಡಿ. ನನ್ನ ಹತ್ರನೂ ನನ್ನದೇ ಆದಂಥ ಪ್ಲಾಟ್ಫಾರ್ಮು, ವೇದಿಕೆ ಇದೆ. ನನ್ನ ಫೇಸ್ಬುಕ್ಕಲ್ಲೂ ಕೂಡ ಇವತ್ತಿನ ತೆಗೆದು ನೋಡಿದ್ರೆ 34 ಮಿಲಿಯನ್ ಇದೆ ನಂದು ಫಾಲೋವರ್ಸ್. ಅಂದರೆ ನನ್ನ ಟ್ರ್ಯಾಕ್ಷನ್ ಅಷ್ಟಿದೆ. 34 ಮಿಲಿಯನ್ ಅಂತಂದರೆ 3.4 crores ಇಡೀ ಕರ್ನಾಟಕದಲ್ಲಿ ಹೈಯೆಸ್ಟ್ ಇದೆ ನನಗೆ. ನಮಗೆ ವೇದಿಕೆ ಇದೆ. ಆದರೆ ನಾನೊಬ್ಬ ಪತ್ರಕರ್ತನಾಗಿ ಬಂದವನು. ಪತ್ರಕರ್ತರಿಗೆ ನಾನು ಯಾವತ್ತೂ ಗೌರವನ ಕೊಡ್ತೀನಿ. ಆದರೆ ಅವನು ಯಾವನೋ ಕೂತ್ಕೊಂಡು ಮಾತಾಡ್ತಾನೆ ಇವತ್ತರೆಗೂ, ಏನೇನೋ ಬಾಯಿಗೆ ಬಂದಾಗ ಮಾತಾಡ್ತಾನೆ. ಅವನ ಹೆಂಡತಿ ಫೇಸ್ಬುಕ್ಕಲ್ಲಿ ಏನು ಹಾಕ್ಕೊಂಡಿದ್ದಾಳೆ ಅಂತ ಹೋಗಿ ನೋಡೋಕೆ ಹೇಳಿ ನಿಮ್ಮ ಅಧ್ಯಕ್ಷನಿಗೆ. ಅವನು ಏನು ಅಂತ ಅವ್ನ ಹಿನ್ನೆಲೆ ಗೊತ್ತಾ? ಅವ್ನು ಹೇಳಿ, ನೀವು ಅಧ್ಯಕ್ಷ ಎಷ್ಟು ಮದುವೆ ಆಗಿದ್ದಾನೆ ಹೇಳ್ರಿ. ನೀವು ಹೇಳಿ, ಪತ್ರಕರ್ತರಾದವ್ರು ನೀವು ಹೇಳಿ ನನಗೆ, ಎಷ್ಟು ಮದುವೆ ಆಗಿದ್ದಾನೆ ಅವನು ಹೇಳಿ. ಹಾಂ, 2. ಯಾರನ್ನಾಗಿದ್ದಾನೆ? 2ನೇದು ಯಾರನ್ನಾಗಿದ್ದಾನೆ? ಮೊದಲನೇ ಹೆಂಡತಿ ಏನು ಮಾಡಿದ್ದಾರೆ ಬರಿತೀರಾ? ನೀವು ಇದನ್ನು ಯಥಾವತ್ತಾಗಿ ಹಾಕಿ ನೋಡೋಣ, ನಾನು ನಿಮ್ಮನ್ನು ಒಪ್ತೀನಿ.